ಪ್ರಿಯ ದೇವರ ಮಕ್ಕಳೇ, ನಿಮ್ಮೆಲ್ಲರಿಗೆ ನನ್ನ ಹೃತ್ಪೂರ್ವಕವಾದ ವಂದನೆಗಳು. ಇವತ್ತಿನ ದಿವಸ ಕರ್ತನ ವಾಕ್ಯ ವಚನ ಅಪೊಸ್ತಲ ಕೃತ್ಯಗಳು 3ನೇ ಅಧ್ಯಾಯದಲ್ಲಿ ಹೇಳ್ತಕ್ಕಂಥ ಒಂದು ವಿಷಯ ಏನಂದರೆ, ಒಬ್ಬ ಹುಟ್ಟು ಕುಂಟನಿಂದ ದೇವರು ಯಾವ ರೀತಿಯಿಂದ ಅದ್ಭುತವಾಗಿ ಆತನನ್ನು ಸ್ವಸ್ಥಪಡಿಸಿದ್ರು ಅನ್ನೋ ಕುರಿತು. ಅದು ಒಂದಾನೊಂದು ಸಲ ಏನಾಗ್ತದೆ ಅಂದರೆ, ಪೇತ್ರ ಯೋಹನರು ದೇವಾಲಯಕ್ಕೆ ಹೋಗಲು ಮಧ್ಯಾಹ್ನ 3 ಗಂಟೆ ಪ್ರಾರ್ಥನೆ ಸಮಯಕ್ಕೆ ಸಿದ್ಧರಾಗಿರ್ತಾರೆ. ಅದೇ ಸಮಯದಲ್ಲಿ ಅಲ್ಲಿ ಒಂದು ದೇವಾಲಯದ ಎದುರುಗಡೆ ಸುಂದರ ದ್ವಾರ ಎಂಬ ಒಂದು ಬಾಗಿಲಲ್ಲಿ ಹುಟ್ಟು ಕುಂಟನನ್ನು ಯಾರೋ ತಂದು ಅಲ್ಲಿ ಕುಳಿಸ್ತಾ ಇದ್ದರು. ಆ ಕೂರಿಸೋದನ್ನು ನೋಡಿ ಅವರು ಕೂಡ ಯಾರಿರ್ಬೋದು ಅಂಥೇಳಿ ಬರ್ತಾ ಇರ್ತಾರೆ. ಬರುವಾಗ ಅವರು ಎಲ್ಲ ಜನರು ಬಂದಂಥವ್ರು ಆತನಿಗೆ ಭಿಕ್ಷೆ ಹಾಕ್ತಾಯಿದ್ರು, ಅವನು ತಗೋತಾ ಇದ್ದ. ಇವರು ಬಂದರು. ಇವ್ರು ಸರಿದಿ ಬಂದ ಮೇಲೆ ನಮ್ಮ ಹತ್ರ ಏನಿಲ್ಲಲ್ಲ, ಏನು ಕೊಡಬೇಕಂತೇಳಿ ಅವ್ರು ಏನು ಮಾಡ್ತಾರೆ, ನೋಡಪ್ಪ ನನ್ನನ್ನು ದೃಷ್ಟಿಸಿ ನೋಡು ಅಂತ ಹೇಳ್ತಾರೆ. ಸರಿ ಅಂತ ಏನಾದರೂ ಕೊಡ್ಬೋದೇನೋ ಇವರು ನನಗೆ ಅಂತಂಬ ಆಸೆಯಿಂದ ಹುಟ್ಟು ಕುಂಟನು ಪೇತ್ರನನ್ನು ದಿಟ್ಟಿಸಿ ನೋಡಿದಾಗ ಆತನು ಹೇಳ್ತಾನೆ, ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎದ್ದು ನಡೆದಾಡುವಂಥ ಆತನ ಬಲಗೈಯನ್ನು ಹಿಡಿದು ಎಬ್ಬಿಸ್ತಾರೆ. ಎಬ್ಬಿಸಿದ ಕೂಡಲೇ ದೇವರ ಕೃಪೆಯಿಂದ ಆಶೀರ್ವಾದದಿಂದ ಕೈಕಾಲಲ್ಲಿ ಬಲವನ್ನು ಹರಡಿ ಅವನು ಚೆನ್ನಾಗಿ ಎಲ್ಲ ಮನುಷ್ಯರು ಹೇಗೆ ನಡೀತಾರೆ ಆಗ ನಡೀಲಿಕ್ಕೆ ಪ್ರಾರಂಭ ಮಾಡಿದನು. ಕೈಕಾಲಲ್ಲಿ ಬಲ ಶಕ್ತಿ ಕೊಟ್ಟ ದೇವರು. ಅಲ್ಲಿಂದ ಆತನು ತುಂಬ ಸಂತೋಷವಾಗಿ, ಅಯ್ಯೋ ಎಷ್ಟು ಚೆನ್ನಾಗಿರ್ತದಲ್ಲ ಕಾಲಿದ್ರೆ ಅಂಥೇಳಿ ಆನಂದವಾಗಿ ಕುಣಿತಾ ಆಡುತ್ತಾ ಸ್ತುತಿ ಮಾಡುತ್ತಾ ದೇವರ ಆಲಯದೊಳಗೆ ಹೋಗ್ತಾನೆ. ಆಲಯದಲ್ಲಿ ಹೋದ ಕೂಡಲೇ ಅಲ್ಲಿರುವಂಥ ಜನರೆಲ್ಲರೂ ಆತನನ್ನು ಗುರುತಿಡಿತಾರೆ. ಅಯ್ಯೋ ಇವನು ಸುಂದರ ದ್ವಾರದಲ್ಲಿ ಕೂತ್ಕೊಳ್ಳುವ ಕುಂಟಲ್ಲ, ಅವನಿಗೆ ಕಾಲು ಹೆಂಗೆ ಬಂತು ಅಂಥೇಳಿ ಅವರೆಲ್ಲರೂ ಆಶ್ಚರ್ಯವಾಗ್ತಾರೆ. ಅಷ್ಟರಲ್ಲಿ ಪೇತ್ರ ಯೋಹನರು ಬಂದು ವಾಕ್ಯಗಳನ್ನೆಲ್ಲ ಹೇಳಿದಾಗ ಆತನ ವಾಕ್ಯನ್ನು ಕೇಳಿ ಎಷ್ಟೋ ಜನರು ದೇವರ ಕಡೆಗೆ ತಿರುಗಿಕೊಳ್ಳುತ್ತಾರೆ. ಹೌದು, ಈ ಥರ ಇದರಲ್ಲಿಂದೇ ಆಯ್ತು ಅಂಥೇಳಿ. ಹಾಗಾಗಿ ಇಲ್ಲಿ ಮುಖ್ಯವಾದದ್ದು ಏನಂದರೆ, ದೇವರಲ್ಲಿ ನಂಬಿಕೆ ಇಡಬೇಕು. ಅವರು ದೇವರಲ್ಲಿ ತನ್ನ ನಂಬಿಕೆಯನ್ನು ಇಟ್ಟ ಕಾರಣ ದೇವರು ಅವರಿಗೆ ಆ ಒಂದು ವರ ಕೊಟ್ಟಿದ್ದರು. ಆತನು ದೇವರ ಶಿಷ್ಯನಾಗಿದ್ದನು. ಅದಕ್ಕಾಗಿ ಆತನ ಒಂದು ಮಾತಿನಲ್ಲಿ ಆ ಹುಟ್ಟು ಕುಂಟನನ್ನು ಸ್ವಸ್ಥ ಮಾಡುವ ಶಕ್ತಿ ದೇವರು ಕೊಟ್ಟಿರ್ತಾರೆ. ಅದಕ್ಕಾಗಿ ನೀವುಗಳು ಅಂಥ ವಿಶ್ವಾಸ ಗಳಿಸ್ಕೊಳ್ಬೇಕಾದ್ರೆ ದೇವರನ್ನು ಪ್ರತಿದಿನ ಪ್ರಾರ್ಥಿಸಿ ಘನಪಡಿಸ್ತಾ ಇರಬೇಕು. ಪ್ರಾರ್ಥನೆಯಲ್ಲಿ ಕೂಡ ನಾವು ಮಾಡಿದಾಗ ಅದ್ಭುತ ಕಾರ್ಯವನ್ನು ದೇವರು ಮಾಡ್ತಾನೆ, ಇಲ್ಲಂತಿಲ್ಲ. ಆದರೆ ಕೆಲವು ಜನರಿಗೆ 8 ದಿನ ಆಗ್ಬೋದು, 2 ದಿನ ಆಗ್ಬೋದು, 3 ದಿನ ಆಗ್ಬೋದು. ಆದರೆ ಅವರಿಗೆ ಒಂದೇ ಸಲದಲ್ಲೇ ಕ್ಷಣದಲ್ಲಿ ಆಗಿಂದಾಗೇ ಅವರನ್ನು ಸ್ವಸ್ಥಪಡಿಸಿದರು. ಅದು ಯಾಕೆಂದರೆ ನಮ್ಮ ನಂಬಿಕೆಗಳ ಮೇಲಿರುತ್ತೆ. ಅದಕ್ಕಾಗಿ ದೇವರ ವಾಕ್ಯ ಹೇಳ್ತದೆ, ಯಾರು ದೇವರನ್ನು ಸಂಪೂರ್ಣ ಮನಸ್ಸಿನಿಂದ, ಸಂಪೂರ್ಣ ಪ್ರಾಣದಿಂದ, ಸಂಪೂರ್ಣ ಬುದ್ಧಿಯಿಂದ, ಸಂಪೂರ್ಣ ಭಕ್ತಿಯಿಂದ ಪ್ರೀತಿಸ್ತಾರೋ ದೇವರು ಕೂಡ ಅವರನ್ನು ಅದೇ ರೀತಿ ಪ್ರೀತಿಸಿ ಬೇಕಾದದನ್ನು ಕೊಡ್ತಾರೆ ಅಂಥೇಳಿ ವಾಕ್ಯ ಹೇಳ್ತದೆ. ಅದರಂತೆ ನೀವುಗಳು ನಡೆದುಕೊಳ್ಳೋಣ ಅಂತ ಇವತ್ತಿನ ವಾಕ್ಯ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ತಂದೆಯಪ್ಪ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದಿವಸ ನಾವು ವಾಕ್ಯ ಕೇಳಿದ್ದೇವೇನೆಂದರೆ, ನಿನ್ನಲ್ಲಿ ನಂಬಿಕೆ ಇಟ್ಟವರಿಗೆ ಎಂದಿಗೂ ಯಾವ ಥರದ ಕೊರತೆ ಇರೋದಿಲ್ಲ. ನಾನೇ ಒಳ್ಳೆಯ ಕುರುಬನು, ನಾನೇ ಒಳ್ಳೆಯ ಕುರುಬನು, ಕೊರತೆ ಪಡೆಯನು ಅಂತ ವಾಕ್ಯ ಹೇಳ್ತದೆ. ಆ ಪ್ರಕಾರ ಕೊರತೆ ಇಲ್ಲದೆ ನಡೆಸುವ ತಂದೆ ನಿನಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ ತಂದೆ, ಆಮೇನ್.